ಶ್ರವಣ್ ಬ್ರೋದು 1 ಕೋಟಿ ರೂಮ್ ಟೂರ್ ತೋರಿಸಿ ಮನೆ ಗೈಸ್. 1 ಕೋಟಿ ಬೆಸ್ಟ್ ಕಮೆಂಟ್ಗೆ ಜಾರ್ಡನ್ ಶೂ ಗಿವ್ ಅವೇ ಇದೆ. ಇದರಲ್ಲಿ ಲಕ್ಸುರಿ ಶೂ ಆಯ್ತು ಬ್ರೋ. ಲಕ್ಸುರಿ ಶೂ, ತುಂಬಾ ಲಕ್ಸುರಿ ಶೂ ತೋರಿಸಿ. ಸ್ನೇಹಿತರೆ, ವೆಲ್ಕಮ್ ಟು ಮೈ ಶೂ ಕಲೆಕ್ಷನ್ ವ್ಲಾಗ್. ತುಂಬ ಜನ ಕೇಳಿದರು, ಅಪ್ಗ್ರೇಡ್ ಆಗಿದೆ ಈಗ. ದಿಸ್ ಈಸ್ ಮೈ ಶೂ ಕಲೆಕ್ಷನ್ ವಾಲು. ಇನ್ನೂ ಸ್ವಲ್ಪ ಶೂಸ್ ಇದೆ, ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಇಷ್ಟೇ ಜಾಗ ಇರೋದಂತ ಇದನ್ನು ಇಟ್ಟಿರೋದು. ಏನಂದರೆ ಒಂದು ಟೈಮ್ ಇತ್ತು ದಟ್ ಏನೋ ಶೂ ತೊಗೊಳ್ಳೋಕ್ಕೆ ಸಹ 10 ಸತಿ ಯೋಚನೆ ಮಾಡಬೇಕಿತ್ತು. ಆ್ಯಂಡ್ ಇವತ್ತು ಗ್ಲ್ಯಾಡ್ ದ್ಯಾಟ್ ಐ ಹ್ಯಾವ್ ಅ ಶೂ ಕಲೆಕ್ಷನ್ ವಾಲ್. ಇಮ್ಯಾಜಿನ್ ಸಹ ಮಾಡಿರಲಿಲ್ಲ, ಬಟ್ ದೆನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಲವ್, ಸಪೋರ್ಟ್ ಎಲ್ಲ ಇಂದ ನಮ್ಮ ಕೆಲಸ, ಹಾರ್ಡ್ ವರ್ಕ್ ಎಲ್ಲ ಹಿಂದೆ ರೀಚ್ ಆಗಿದ್ದೀವಿ. ಈಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದೊಂದು ಕೆಲವು ಶೂವಿನ ಹಿಂದೆ ಸ್ಟೋರೀಸ್ ಇದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಸ್ನಿಕ್ಕರ್ ಕಲೆಕ್ಷನಿಂದ. ಓಕೆನಾ? ಸೊ ಈ ಕಡೆ ಎಲ್ಲ ನಾನು ಸ್ನಿಕ್ಕರ್ಸ್ ಇಟ್ಟಿದ್ದೀನಿ. ನೀವು ಜಾರ್ಡನ್ ಅಂತ ಒಂದು ಅವ್ರು ಬಾಸ್ಕೆಟ್ಬಾಲ್ ಪ್ಲೇಯರ್. ನಂಗೆ ಏನೋ ಗೊತ್ತಿಲ್ಲ ಆಯಿತಾ. ಒಂದು ಸತಿ ಹೋದೆ, ಆಗ ಏನೋ ಶೂ ತೊಗೊಳ್ಬೇಕು, 15-20 ಅಂತೆ. ನಾನು ಯೋಚನೆ ಮಾಡ್ತೀನಿ, ಯಾಕಪ್ಪ ಇದಕ್ಕೆ 20,000? ಯೋಚನೆ ಮಾಡಿದ್ರೆ ಗೊತ್ತಾಯಿತು, ಒಬ್ಬರು ಬಾಸ್ಕೆಟ್ಬಾಲ್ ಪ್ಲೇಯರು ಅವ್ರ ಜೊತೆ ಕೊಲ್ಯಾಬ್ ಮಾಡೋದು. ಅವರ ಶೂ ಎಲ್ಲ ಬ್ರ್ಯಾಂಡ್ ಅಂದರೆ ಒಂದು ಹೆಸರು ನೈಕಿಯಲ್ಲಿ ಅಂತ. ಅಲ್ಲಿಂದ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆನಾ? ಫಸ್ಟಿಗೆ ನಾನು ಜಾರ್ಡನ್ ತೊಗೊಳ್ಳಿಕ್ಕೆ ದುಡ್ಡಿರಲಿಲ್ಲ, ಅದಕ್ಕೆ ಕೆಳಗೆ ಏರ್ ಫೋರ್ಸ್ ಇದೆ, ಅದು ಸ್ವಲ್ಪ ಜಾರ್ಡನ್ಗಿಂತ ಕಮ್ಮಿ ಇರುತ್ತೆ. ಅದರಿಂದ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದೊಂದು 10-15 ಸಾವಿರ ಇರುತ್ತೆ ಅನ್ಸುತ್ತೆ, ಗೊತ್ತಿಲ್ಲ ಈಗ ಎಷ್ಟಿದೆ ಅಂತ. ಅದಾದಮೇಲೆ ಜಾರ್ಡನ್ಗೆ ಶಿಫ್ಟ್ ಆದೆ. ಸೊ ಇದು ಇನ್ನು ಲಿಮಿಟೆಡ್ ಜಾರ್ಡನ್ ಬ್ಲ್ಯಾಕ್ ಇದೆ. ಪ್ರತಿ ವಾರ ಹೋಗಿ ಒಂದೊಂದು ತೊಗೊಳ್ತಿದ್ದೆ. ಒಂದು ಟೈಮಲ್ಲಿ ಕ್ರೇಜ್ ಇತ್ತು, ಈಗ ಸ್ವಲ್ಪ ಕ್ರೇಜ್ ಕಮ್ಮಿ ಆಗಿದೆ. ಸೊ ಜಾರ್ಡನ್ ಆ್ಯಂಡ್ ಇದರಲ್ಲಿ ಸಹ ಎಷ್ಟೋ ನನ್ನ ಟೀಮ್ ಫ್ರೆಂಡ್ಸಿಗೆ ಕೊಟ್ಟಿದ್ದೀನಿ, ಅವ್ರು ತೊಗೊಂಡೋಗಿದ್ದಾರೆ, ಟೀಮ್ ಅವ್ರು ತೊಗೊಂಡೋಗಿದ್ದಾರೆ. ಸೊ ಸ್ವಲ್ಪ ಮಿಸ್ಸಿಂಗ್ ಇದೆ. ಅದಾದಮೇಲೆ ಓಕೆ ಇದೆಲ್ಲ ಜಾರ್ಡನ್ ಆಯಿತು. ನಿಮಗೊಂದು ನಂದು ಫಸ್ಟ್ ಎಕ್ಸ್ಪೆನ್ಸಿವ್ ಶೂ ಇದು ಸ್ಟೋರಿ ಹೇಳಬೇಕು. ಅದು ಇದೆಯಾ ಇಲ್ಲಿ? ಇದೆ. ಸೊ ನನ್ನ ಫಸ್ಟ್ ಸ್ವಲ್ಪ ಕಾಸ್ಟ್ಲಿದು ಶೂ ತೊಗೊಂಡಿರೋದಂದರೆ ಇದು. ಅಂದರೆ ಇದಕ್ಕೊಂದು 15,000 ಆಗಿತ್ತು. 15,000-16,000 ಅಂಡರ್ ಆರ್ಮರ್ ಇದು. ಅದು ಸಹ ನಾನು ನೋಡಿ ಶೋಕಿಗೆ ತೊಗೊಳೋದಲ್ಲ, ನಾನು ಇದು ಜಿಮ್ ಟ್ರೈನಿಂಗ್ ಅಂತ ತೊಗೊಂಡು. ಇದರಲ್ಲಿ ಏನೋ ಬ್ಲೂಟೂತ್ ಇದೆ, ಹಾಗೆ ಹೀಗೆ ಸ್ಟೆಪ್ಸ್ ಟ್ರ್ಯಾಕ್ ಆಗುತ್ತೆ ಅಂತ ತೊಗೊಂಡಿದ್ದು. ಬಟ್ ಇದು ತೊಗೊಳ್ಳುವಾಗ ನನಗೆ ಅಂತ ಟೆನ್ಷನ್ ಆಗ್ತಿತ್ತು, ವರ್ಕೌಟ್ ಆಗುತ್ತೆ ಇಲ್ವಾ ಅಂತ. ಬಟ್ ನಾನು ಯಾವ ಮೈಂಡ್ಸೆಟ್ಟಿಂದ ತೊಗೊಂಡೆ ಅಂದರೆ, ಐ ಟೋಲ್ಡ್ ಮೈ ಸೆಲ್ಫ್, ಇವತ್ತು ಇದನ್ನು ತೊಗೊಳ್ತೀನಿ ಅಂದರೆ ಇದಕ್ಕೆ ಇನ್ವೆಸ್ಟ್ ಮಾಡಿರೋ ದುಡ್ಡು 4 ಟೈಮ್ ಮಾಡಬೇಕು, ಅಷ್ಟು ಕೆಲಸ ಮಾಡ್ತೀನಿ. ಆ ಮೈಂಡ್ಸೆಟ್ಟಿಂದ ತೊಗೊಂಡೆ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಶೂ. ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಟೈಪಲ್ಲಿ. ಆ್ಯಂಡ್ ಟುಡೇ ವಿ ಆರ್ ಹಿಯರ್. ಸೊ ಆಯಿತಾ. ಇದಾದಮೇಲೆ ನಂಗೆ ಕಂಫರ್ಟ್ ಅಂತ ಹೇಳುವಾಗ ಸ್ಕೆಚರ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದರಲ್ಲಿ ತುಂಬ ಕಂಫರ್ಟ್ ಇರುತ್ತೆ. ಸೊ ದೀಸ್ 2 ಶೂಸ್ ಆರ್ ಸ್ಕೆಚಸ್. ಅದರಲ್ಲಿ ನನಗೆ ರೆಡ್ ಕಲರ್ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಸೆಕೆಂಡ್ ಇದು ತೊಗೊಂಡಿದ್ದು ರನ್ನಿಂಗ್ಗೆ ಅಂತ. ಹೊರಗಡೆ ಸ್ಪೋರ್ಟ್ಸ್ ಹೇಗೆ ನೋಡಿ ಸ್ಟೈಲ್ ಮಾಡಲಿಕ್ಕೆ ತೊಗೊಳ್ಳಿ ಸ್ಪೋರ್ಟ್ಸ್. ಯಾಕೆ ನಾನು ಫಿಟ್ನೆಸ್ ಬ್ಯಾಕ್ಗ್ರೌಂಡಲ್ಲಿರೋದು. ಈಗಲೂ ಇದೆ ಈ ಶೂ, ತುಂಬ ಸಾಫ್ಟ್ ಕುಷ್ನಿಂಗು, ತುಂಬ ಇಷ್ಟ ನನಗೆ ಈ ಶೂ. ಯಾವತ್ತು ಈ ಶೂಸ್ನಲ್ಲಿ ಇದೆಲ್ಲ ಮೆಮೊರೀಸ್ ಆ ಸ್ಟ್ರಗ್ಲಿಂಗ್ ಫೇಸಲ್ಲಿ ಬಿಲ್ಡ್ ಆಗ್ತಿರೋ ತೊಗೊಂಡೋದು. ಯೋಚನೆ ಮಾಡುವಾಗ ಎದುರಿರ್ತದೆ, ತೊಗೊಳ್ಳೋದಾ ಬೇಡ, ತೊಗೊಂಡ್ರೆ ದುಡ್ಡು ಖಾಲಿ ಆಗ್ತದೆ, ಮತ್ತೆಂತ ಮಾಡೋದು. ಇಲ್ಲ ಶ್ರವಣ್ ತಗೋ, ನೀನು ಇದಕ್ಕಿಂತ ಜಾಸ್ತಿ ಕೆಲಸ ಮಾಡು, ಅದೇ ಮೈಂಡ್ಸೆಟ್ಟಿಂದ ತೊಗೊಂಡೋದು. ದಿಸ್ ವರ್ ಮೈ ಶೂಸ್. ಆಯಿತಾ. ಅದಾದಮೇಲೆ ನಾನೇನು ಮಾಡಿದೆ ಅಂದರೆ, ಸ್ವಲ್ಪ ಫ್ಯಾಷನ್ನು ಅಥವಾ ಡ್ರೆಸ್ಸಿಂಗ್ ಸೆನ್ಸ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ದೆನ್ ಅಂದರೆ ಕ್ಯಾಶುವಲ್ ಆಗಿ ಮಾಡ್ತಿರುವಾಗ ದೆನ್ ಐ ವೆಂಟ್ ಟು ಜಾರ್ಡನ್ಸ್. ಇದರಲ್ಲಿ ನಾನೊಂದು 10 ಶೂ ಅಟ್ಲೀಸ್ಟ್ ನೋಡಿ. ಈ ಶೂ ಅಂತಲ್ಲ, ಅದು ತುಂಬ ಸಿಗ್ಬೋದು ನಿಮಗೆ. ಲೇಸು ಹಾಕಿಲ್ಲ, ಬ್ರ್ಯಾಂಡ್ ನ್ಯೂ ಹೊಸದೇ ಇದೆ ನೋಡಿ. ಲೇಸು ಇನ್ನೂ ಫಿಕ್ಸ್ ಮಾಡಿಲ್ಲ, ಒಂದು ಸತಿನೂ ಹಾಕಿಲ್ಲ. ಸೊ ಈ ಥರದ ಒಂದು 10 ಶೂಸ್ ಇದೆ. ಅದರಲ್ಲಿ ನನ್ನ ಟೀಮ್ ಅವರು ನೋಡಿದರೆ ಅವರು ತೊಗೊಂಡೋಗಿರ್ತಾರೆ, ಅಂದರೆ ನನ್ನ ಫ್ರೆಂಡ್ಸ್ ಕ್ಲೋಸ್ ಇರೋರು. ಸೊ ಇದಕ್ಕೆ ಬಂದೆ. ಅದಾದಮೇಲೆ ಒಂದು ಟೈಮ್ ಆದಮೇಲೆ ಫಿಟ್ನೆಸ್ಸಿಂದ ಸ್ವಲ್ಪ ಒಂದು ಫೇಸ್ ಸ್ಥಿತಿಯಲ್ಲಿ ನಾನು ಜಿಮ್ ಟ್ರೈನರ್ ಥರ. ಅದಾದಮೇಲೆ ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಅ ಕಂಪನಿ, ಐ ಸ್ಟಾರ್ಟೆಡ್ ಗ್ರೋಯಿಂಗ್. ಆಗ ಆ ಜಿಮ್ ಟ್ರೈನರ್ ಫೇಸಿಂದ ಸ್ವಲ್ಪ ಆಂಟ್ರಪ್ರಿನರ್ ಅಂದರೆ ಸ್ವಲ್ಪ ಬಿಸ್ನೆಸ್ ಇಂಟು ಫೇಸಿಗೆ ಬಂದಾಗ ಫಾರ್ಮಲ್ಸ್ ಜಾಸ್ತಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ದಟ್ ಈಸ್ ವೆನ್ ಐ ರಿಯಲೈಸ್ಡ್ ನಿಮ್ಮ ಅಟೈರು, ನಿಮ್ಮ ಲುಕ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನಾಟ್ ಸ್ಟೈಲ್ ಹುಡುಗಿಯರಿಗೋಸ್ಕರ ಅಲ್ಲ, ನಿಮ್ಮ ಲುಕ್ ಮ್ಯಾಟರ್ ಆಗೋದು ಯಾವುದು ಹುಡುಗಿಯರಿಗೋಸ್ಕರ ಅಲ್ಲ, ನಿಮ್ಮ ಲುಕ್ಸ್ ಮ್ಯಾಟರ್ ಆಗೋದು, ನಿಮ್ಮ ಪ್ರೆಸೆನ್ಸು. ಈಗ ನೀವು ಫಾರ್ ಎಕ್ಸಾಂಪಲ್ ಯು ವೇರ್ ಅ ಫಾರ್ಮಲ್, ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಕಂಪ್ಲೀಟ್ ಪ್ರೊಫೈಲನ್ನು ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾನು ಫಾರ್ಮಲ್ ಶಿಫ್ಟ್ ಆದಾಗ ದೆನ್ ಐ ಸ್ಟಾರ್ಟೆಡ್ ಬೈಯಿಂಗ್ ಫಾರ್ಮಲ್ ಶೂಸು. ಇದೆಲ್ಲ ಆಯಿತು. ಇಲ್ಲಿ ತುಂಬ ನೋಡಿ ಫಾರ್ಮಲ್ ಶೂ ಲಿಸ್ಟ್ ಇದೆ. ಅದರಲ್ಲಿ ಫಸ್ಟ್ ಬೇರೆ ಚಿಕ್ಕ ಬ್ರ್ಯಾಂಡಿಂದ ಸ್ಟಾರ್ಟ್ ಮಾಡಿದೆ. ಪ್ರಾಬಬ್ಲಿ LP ಇರ್ಬೋದು, ವ್ಯಾನ್ಯೂಸನ್ ಇರ್ಬೋದು, ಅದಾದಮೇಲೆ ಬಾಟಾದು ಸಹ ಇರ್ಬೋದು. ಅದಾದಮೇಲೆ ಬಟ್ ದೆನ್ ಒನ್ಸ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಅಲ್ಲ,
ಫಸ್ಟ್ ಎಕ್ಸ್ಪೆನ್ಸಿವ್ ಶೂ ನಾನು ತೊಗೊಂಡಿರೋದು ಇದು ಜಿಮ್ಮಿ ಶೂ ಅಂತ, ಜಿಮ್ಮಿ ಚೂ. ಇದು ಹುಡುಗಿಯರ ಬ್ರ್ಯಾಂಡ್ ಅಂತೆ, ನನಗೆ ಗೊತ್ತಿಲ್ಲ. ಬಟ್ ದೆನ್ ಇದರ ಸ್ಟೋರಿ ಬೇರೆ ಇದೆ. ನನ್ನ ಕಾರ್ಡ್ ಯಾರೋ ತೊಗೊಂಡು ಹೋಗಿ ಅವರು ಇದನ್ನು ನನಗೆ ಗಿಫ್ಟ್ ಅಂತ ಕೊಟ್ಟಿರೋದು. ಬಟ್ ದೆನ್ ಅದೇ ನಾನೇ ತೊಗೊಂಡಿರೋದು. ಬಟ್ ಎನಿವೇಸ್ ಹೇಗೋ ಎಟ್ ದ ಎಂಡ್ ಈ ಶೂ ನನಗೆ ಬಂತಲ್ಲ. ಜಿಮ್ಮಿ ಚೂ ಒಂದು 2 ಸತಿ ಹಾಕಿದ್ದೀನಿ ಅಷ್ಟೇ ಇದನ್ನು. ಯಾಕಂದರೆ ನನಗೆ ಗೊತ್ತಿಲ್ಲ ಇದು ಅದರ ಔಟ್ಫಿಟ್ಸ್ ಸೂಟ್ ಆಗಬೇಕಲ್ಲ. ಅರೌಂಡ್ ಎಷ್ಟೋ 70,000 80,000 ನಂಗೆ ಗೊತ್ತಿಲ್ಲ ಇದು, ಆಯಿತಾ. ಅದಾದಮೇಲೆ ಫಿಟ್ನೆಸ್ ಇನ್ನೂ ಇಂಪ್ರೂವ್ ಆಯಿತು. ಸೊ ಇಲ್ಲಿಂದ ಕ್ಯಾಶುವಲು ಮತ್ತು ಕ್ಯಾಶುವಲ್ ಆದಮೇಲೆ ಫಾರ್ಮಲ್ ಆದಮೇಲೆ ಸ್ಪೋರ್ಟಿ. ಸೊ ಸ್ಪೋರ್ಟಿ ಆದಮೇಲೆ ನಾನು ರಿಸರ್ಚ್ ಮಾಡಿದ ಪ್ರಕಾರ ನನಗೆ ನೆಕ್ಸ್ಟ್ ಬ್ರ್ಯಾಂಡ್ ನಾನು ಮೂವ್ ಆಗಿರೋದಂದ್ರೆ ಅಂಡರ್ ಆರ್ಮರ್ಗೆ. ಸೊ ನಾನು ಜಿಮ್ಮಿಗೆಲ್ಲ ಅಂಡರ್ ಆರ್ಮರ್ ಮೇಲೆ ನೋಡಿ ಬ್ರೋ, ಅಂದರೆ ನಂಗೆ ಏನು ಗೊತ್ತಾ, ಔಟ್ಫಿಟ್ ಹಾಕಿದಾಗ ಅದು ಮ್ಯಾಚ್ ಆಗಬೇಕು. ರಾಗಿ ಮುದ್ದೆ ಜೊತೆ ಕೋಳಿ ಸಾರು ತಿನ್ನಬೇಕು, ಆ ಥರ ದೋಸೆ ಜೊತೆ ಚಟ್ನಿ ತಿನ್ನಬೇಕು, ನೀರು ದೋಸೆ ಜೊತೆ ಗೀ ರೋಸ್ಟ್ ತಿನ್ನಬೇಕು. ಅದೇ ಥರ ನಿಮ್ಮ ಔಟ್ಫಿಟ್ ಜೊತೆ ನಿಮ್ಮ ಶೂಸು ಮ್ಯಾಚ್ ಆಗಬೇಕಲ್ಲ. ಈಗ ಜಿಮ್ ಹೋಗ್ತಿರುವಾಗ ನಾನು ಮೇಲೆ ಕೆಳಗೆ ಏನು ಹಾಕಿರ್ತೀನಿ, ಮೇಲೆ ಒಂದು ಕೆಳಗೊಂದಿದ್ರೆ ಸೂಟ್ ಆಗುತ್ತಾ, ಮೇಲೆ ಕೆಳಗೆ ಕರೆಕ್ಟಾಗಿರ್ಬೇಕು. ಅದಕ್ಕೆ ನಾವು ಸೊ ಅಂಡರ್ ಆರ್ಮರ್ ಪ್ರೊಜೆಕ್ಟ್ ರಾಕ್ ಸೀರೀಸ್ ಅಂತ ಬರುತ್ತೆ. ಪ್ರೊಜೆಕ್ಟ್ ರಾಕ್ ಸೀರೀಸಲ್ಲೇ ನನಗೆ ಹತ್ರ ಇದು 1 2 3 ಬೇರೆಲ್ಲಿದೆ 2 3 ಇಲ್ಲೊಂದಿದೆ. ಸೊ ದೀಸ್ ಆರ್ ಆಲ್ ಪ್ರೊಜೆಕ್ಟ್ ರಾಕ್ ಸೀರೀಸು. ಅಂದರೆ ಡ್ವೇನ್ ಜಾನ್ಸನ್ ರಾಕ್ ನನ್ನ ಟ್ಯಾಟೂಯಿಂದ ಇನ್ಸ್ಪೈರ್ ಆಗಿದ್ದೀನಲ್ಲ, ಅವರು ನನಗೆ ತುಂಬ ಇಷ್ಟ. ಯಾಕಂದರೆ ಅವರು ಸ್ಕ್ರ್ಯಾಚಿಂದ ಬಿಲ್ದು ಫಿಟ್ನೆಸ್ಸಿಂದ ಮೂವಿ ಮಾಡಿ ಕರಿಯರಿಗೋಲ್ಡಿ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ. ಸೊ ನಾನು ಜಿಮ್ಮಿಗೆ ಹೋಗುವಾಗ ಅದೇ ಹಾಕೋದು. ಸೊ ಬೇರೆ ಬೇರೆ ಇದೆ. ಇದು ನಾನು ದುಬೈಯಲ್ಲಿ ತೊಗೊಂಡಿರೋದು. ಓಕೆ, ದುಬೈ ತುಂಬ ಚೆನ್ನಾಗಿದೆ ಶೂಸು. ಅಗೇನ್ ಇದೆಲ್ಲ ನಿಮಗೆ ಅರೌಂಡ್ 18 20 25 ಒಳಗೆ ಬಂದುಬಿಡುತ್ತೆ. ಅದಾದಮೇಲೆ ನಡುವಲ್ಲಿ ಒಂದು ಸತಿ ನನಗೆ ರೇರ್ ರ್ಯಾಬಿಟ್ ಬ್ರ್ಯಾಂಡ್ ಇಷ್ಟ ಆಗಿತ್ತು. ಅದಕ್ಕೆ ರೇರ್ ರ್ಯಾಬಿಟ್ ಬ್ರ್ಯಾಂಡಿಗೆ ನಾನೇನು ಮಾಡಿದೆ ಅಂದರೆ ಕ್ಯಾಶುವಲ್ಸಿಗೆ ಟ್ರೈ ಮಾಡಿದೆ. ಸೊ ಸ್ವಲ್ಪ ಫ್ಯಾನ್ಸಿ ಇರುತ್ತೆ. ಇಲ್ಲಿದೆ ರೇರ್ ರ್ಯಾಬಿಟ್ಟು, ಮತ್ತು ಇದೇ ಕೆಳಗೆ ಎಲ್ಲೋ ರೇರ್ ರ್ಯಾಬಿಟ್ಟು. ಸೊ ಅದು ಬೇರೆ ಬೇಸ್ಡ್ ಒಂದು ಒಕೇಶನ್. ಈಗ ಕ್ಯಾಶುವಲ್ ಆಗಿ ರೆಡಿ ಆಗ್ತಿರೋದು ಪೋಲೋ ಮತ್ತು ಹಾಕಿದಾಗ ಆ ಥರ ಹಾಕೋದು, ಆ ಥರ. ಓಕೆನಾ. ಸೊ ಇದೆಲ್ಲ ನಡುವಲ್ಲಿ ನನಗೆ ಒಂದು ಸತಿ ನಾನು ಈ ಬ್ರ್ಯಾಂಡ್ ಟ್ರೈ ಮಾಡಿದೆ. ಇಲ್ಲಿ ಮೇಲಿದೆ ನೋಡಿ, ನನಗೆ ರೀಚ್ ಆಗೋಕ್ಕಾಗಲ್ಲ. ನ್ಯೂ ಬ್ಯಾಲೆನ್ಸ್ ಅಂತ ಒಂದೇ ಶೂ ತೊಗೊಂಡಿರೋ. ತುಂಬ ಜನ ನ್ಯೂ ಬ್ಯಾಲೆನ್ಸ್ ಒಳ್ಳೆ ಇದೆ ಅಂತ ಹೇಳಿದರು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ತೊಗೊಂಡೆ. ಆ ಶೂ ಎಕ್ಸ್ಪೀರಿಯನ್ಸ್ ನಂಗೆ ಚೆನ್ನಾಗಿಲ್ಲ. ಅದಕ್ಕೆ ಅದನ್ನು ತೊಗೊಂಡು ನಿಲ್ಲಿಸಿ ವಾಪಸ್ ಅಂಡರ್ ಆರ್ಮರ್ಗೆ ಇಳಿದ್ಬಿಟ್ಟೆ. ನಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಈಗ ಕಲೆಕ್ಷನ್ ತೋರಿಸ್ತೀನಿ. ಅದ್ರ ಮುಂಚೆ ನಂಗೊಂದು ವಿಷಯ ಹೇಳಬೇಕು ನೋಡಿ ಸ್ನೇಹಿತರೆ. ಇದೆಲ್ಲ ಈಗ ಕುತ್ಕೊಳ್ಬೇಡ. ಇದೆಲ್ಲ ಈ ಶೂಸ್ ಎಲ್ಲ ಈಗ ಬೆಲೆ ಬಾಳ್ಬೋದು. ಒಂದು 2 ಲಕ್ಷ ಅಥವಾ 1 ಲಕ್ಷದ ಶೂ ಬರುತ್ತೆ, 5 ಲಕ್ಷದ ಶೂ ಬರುತ್ತೆ, 10 ಲಕ್ಷದ ಶೂ ಬರುತ್ತೆ, ಅಥವಾ 50,000 10,000. ಇಟ್ ಈಸ್ ನಾಟ್ ಅಬೌಟ್ ಆ ಲಕ್ಷದ ಶೂ ಸ್ನೇಹಿತರೆ. ಇಟ್ಸ್ ಅಬೌಟ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಲ್ಲ ಆ ಮೈಂಡ್ಸೆಟ್. ನಾನು ಅದನ್ನು ತೊಗೊಳ್ತೀನಿ, ಅದನ್ನು ತೊಗೊಂಡು ಅದರಲ್ಲಿಂದನೂ 4 ಪಟ್ಟು ತೊಗೊಳ್ಳೋಷ್ಟು ಹಾರ್ಡ್ ವರ್ಕ್ ಮಾಡಿ ದುಡಿತೀನಿ. ಸೊ ನನ್ನ ಹೋಲ್ ಐಡಿಯಾ ಏನಿತ್ತು ಅಂದರೆ, ಈಗ ಒಂದು 20,000 ನೀವು ಶೂ ತೊಗೊಂಡ್ರೆ, ಆ 20,000 ಶೂ ನೀವು ತೊಗೊಂಡಿದ್ರೆ ಅಂತ ಪ್ರೆಷರ್ ಇರುತ್ತಲ್ಲ, ಆ ಪ್ರೆಷರಲ್ಲಿ ನೀವು ಇನ್ನೂ 2 ಲಕ್ಷದ ಶೂ ತೊಗೊಳ್ಳೋದಷ್ಟು ದುಡಿಬೇಕು, ಕೆಲಸ ಮಾಡಬೇಕು. ಹಾಗಂತ ಎಲ್ಲರೂ ಪ್ರೆಷರಿಗೆ ಬಂದು ತೊಗೊಳ್ಳಿ ಅಂತ ಹೇಳಲ್ಲ. ನನ್ನ ಮೈಂಡ್ಸೆಟ್, ನಾನು ಏನೇ ಇನ್ವೆಸ್ಟ್ ಮಾಡಿದ್ರು, ಏನೇ ತೊಗೊಂಡ್ರು ಅದರ 4 ಪಟ್ಟು 7 ಪಟ್ಟು ಜಾಸ್ತಿ ಮಾಡಲಿಕ್ಕೆ ಕೆಪಾಸಿಟಿ ಇರಬೇಕು ಒಂದು. ಇನ್ನೊಂದು, ವೆನೆವರ್ ಐ ಗೋ ಬೈ ಸಮಥಿಂಗ್, ಈಗದ ಸಿಚುವೇಷನಲ್ಲಿ ನಾನು ಏನೋ ತೊಗೊಳ್ಬೇಕಂದ್ರೆ ನನ್ನ ಉದ್ದೇಶ ಏನಂದರೆ, ನೀವು ಅದನ್ನು ಈಗ ನೀವು ತೊಗೊಂಡೋದು ಹಾಳಾದರೂ ಸಹ ವಾಪಸ್ ಅದರ ಥರ 4 ತೊಗೊಳ್ಳೋ ಕೆಪಾಸಿಟಿ ಇರಬೇಕು. ಆಗಲೇ ನೀವು ಲಕ್ಸುರಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. ಇಲ್ಲಾಂದರೆ ಪಾಯಿಂಟ್ ಇಲ್ಲ. ನೀವು ತೊಗೊಳ್ತೀರಾ, ಏನು ಹಾಳಾಗ್ಬಿಡ್ತು, ಮತ್ತೆ ಏನು ಮಾಡ್ತೀರಾ? ಅರ್ಥ ಆಯ್ತಾ? ಸೊ ಲಕ್ಸುರಿ ಹೋಗೋ ಮುಂಚೆ ನೀವೊಂದು ಪ್ಲೇಸಿಗೆ ಬನ್ನಿ ವೇರ್ ಯು ಆರ್ ಕೆಪೇಬಲ್ ಆಫ್ ಅದು ಹೋದ್ರೂ 4 ತೊಗೊಳ್ಬೋದು, ಕರೆಕ್ಟಾ? ಬಟ್ ಆ ಜರ್ನಿ ಸ್ಟಾರ್ಟ್ ಆಗೋದು ಎಲ್ಲಿ ಗೊತ್ತಾ? ವಿತ್ ದ ಮೈಂಡ್ ಸೆಟ್ ದ್ಯಾಟ್ ನಾನು ಇದನ್ನು ತೊಗೊಳ್ತಾ ಇದ್ದೀನಿ, ಬಟ್ ಇದಕ್ಕಿಂತ 10 ತೊಗೊಳ್ಳುವಷ್ಟು ಸಹ ಹಾರ್ಡ್ ವರ್ಕ್ ಮಾಡ್ತೀನಿ. ಸೊ ನಿಮ್ಗೆ ಅರ್ಥ ಆಯ್ತಾ ಆ್ಯಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಅಂತ? ಅದೇ ಥರ ನೀವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ರಾದರ್ ದೆನ್ ಶೋಯಿಂಗ್ ಇಟ್ ಆಸ್ ಲಕ್ಸುರಿ ಆರ್ ಶೋಕಿ. ನಂಗೇನು ಅನ್ಸುತ್ತೆ ಅಂದರೆ, ಇಟ್ ಈಸ್ ಅ ಸೈನ್ ದ್ಯಾಟ್ ಯು ಆರ್ ಗ್ರೋಯಿಂಗ್, ಯು ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್. ನೀವು ಅಂದರೆ ಅರ್ಥ ಆಯ್ತಾ ನಾನು ಏನು ಹೇಳ್ತಿರೋದಂತ? ಚಾಲೆಂಜ್ ಆಗಿ ತೊಗೊಂಡು ಮಾಡಿ ತೋರಿಸ್ಬೇಕು ಅಂತ. ದಟ್ ಈಸ್ ದ ಹೋಲ್ ಐಡಿಯಾ. ಸೊ ದಿಸ್ ಇಸ್ ದ ಶೂ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಮೇನ್ ಶೂಸ್. ನಾನು ಮೊನ್ನೆಷ್ಟೇ ತೊಗೊಂಡೆ. ಬನ್ನಿ. ಸೊ ನನಗೆ ಬ್ಯಾಂಗ್ಳೂರು ಬಂದಾಗ ಲೂಯಿ ವಿಠಾನ್ ಅಂತೆಲ್ಲ ಹೇಳ್ತಿದ್ರು. ಎಲ್ ವಿ ನಾನೇ ಏನಪ್ಪ, ಒಂದು ಸತಿ UB ಸಿಟಿಯಲ್ಲಿ ಇದೆ ಆಯಿತಾ, ಲೂಯಿ ವಿಠಾನ್ ಶೋರೂಮು. ನನ್ನ ರ್ಯಾಡೋ ಸ್ಟೋರಿ ಥರನೇ ಅಲ್ಲಿ ಅದರ ಹತ್ರ ಹೋದೆ ಆಯಿತಾ, ಲೂಯಿ ವಿಠಾನ್ ಹತ್ರ ಹೋದೆ. ಆ್ಯಂಡ್ ಐ ಆಮ್ ಥಿಂಕಿಂಗ್, ಒಳಗೆ ಹೋಗೋದಾ ಬೇಡವಾ ಅಂತ. ಯಾಕಂದ್ರೆ ನನಗೆ ಭಯ, ಎಷ್ಟಿರ್ಬೋದು ರೇಟು, ಏನಿರ್ಬೋದು ಅಂತ. ಯಾಕಂದರೆ ನನ್ನ ಮೈಂಡ್ಸೆಟ್ ಏನು ಗೊತ್ತಾ, ಮಾಲಿಗೆ ಹೋಗಿದ್ರೆ ವಿಂಡೋ ಶಾಪಿಂಗ್ ಮಾಡ್ಬೋದು. ಒಂದು ಕಡೆ ಹೋದರೆ ಪ್ರೈಸ್ ಕೇಳಿದ್ರೆ ಅದನ್ನು ತೊಗೊಳ್ಳಿಕ್ಕೆ ಕೆಪಾಸಿಟಿ ಇರಬೇಕು, ಆಗಲೇ ಹೋಗ್ಬೇಕು. ಸುಮ್ಮನೆ ಹೋಗಿ ಎಷ್ಟಾಯಿತು, ಎಷ್ಟು ವಾಟ್ ಇಸ್ ದ ಪಾಯಿಂಟ್? ಕರೆಕ್ಟ್ ತಾನೆ?
ಕೆಪಾಸಿಟಿ ಇರಬೇಕು. ಸೊ ನನಗೆ ಆ ಮೊಮೆಂಟಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಬಂದಾಗ ಭಯ, ಬ್ರ್ಯಾಂಡ್ ಬಗ್ಗೆ ಲೂಯಿ ವಿಟೋನ್ ಅಂತ ಬ್ರ್ಯಾಂಡ್ ಇದೆ ಅಂತ ಸಹ ಗೊತ್ತಿಲ್ಲ, ಎಲ್ ವಿ ಅಂತ ಮತ್ತೆ ಲೂಯಿ ವಿಟೋನ್, ನಾನು ಈಗ ಸಹ ಪ್ರೊನೌನ್ಸ್ ಸರಿ ಮಾಡ್ತಿದ್ದೆ ನಂಗೆ ಗೊತ್ತಿಲ್ಲ, ಭಯ. ಆ ದಿನ ನಾನು ಡಿಸೈಡ್ ಮಾಡಿದೆ, ನಾನು ಫ್ರೆಂಡ್ ಜೊತೆ ಹೋಗಿದ್ದೆ. ಆಗ ಫ್ರೆಂಡ್ ಹೇಳೋದು ನನಗೆ ಲೂಯಿ ವಿಟೋನ್ದು ಬ್ಯಾಗ್ ತೊಗೊಳ್ಬೇಕು, ನನಗೆ ಆಸೆ ದುಡ್ದು. ಅವ್ರು ಬ್ಯಾಂಗ್ಳೂರಲ್ಲಿದ್ದರು, ಅವ್ರಿಗೆ ಗೊತ್ತಿತ್ತು ಲೂಯಿ ವಿಟೋನ್ ಬಗ್ಗೆ ಎಲ್ಲ, ಬಟ್ ನನಗೆ ಐಡಿಯಾನೇ ಇಲ್ಲ ಲೂಯಿ ವಿಟೋನ್. ಮತ್ತು ಹಾಗೆ ಆಯಿತು ಓವರ್ ದ ಪೀರಿಯಡ್ ಆಫ್ ಟೈಮ್. ಬೇಕಾದರೆ ನಾನು 2 ವರ್ಷ ಹಿಂದೆನೇ ತೊಗೊಳ್ಬೋದಿತ್ತು, ಬಟ್ ದೆನ್ ಐ ವಾಸ್ ಲೈಕ್ ನೋ. ನಾನು ಹೋಗಿ ಅಲ್ಲಿ ಅವ್ರು ಹೇಳ್ತಾರೆ ಇಷ್ಟು ಪ್ರೈಸ್ ಅಂತ ಹೇಳಿದರೆ ನನಗೆ ಟೆನ್ಷನ್ ಆಗದೆ ತೊಗೊಳ್ಳೋ ಜಾಗಕ್ಕೆ ಬರಬೇಕು, ಆಗ ತನಕ ನಾನು ತೊಗೊಳ್ಳೋ ಅಂತ ಡಿಸೈಡ್ ಮಾಡಿದೆ. ಪ್ರೀವಿಯಸ್ಲಿ ಲಾಸ್ಟ್ ಮಂತ್ ಹೋದೆ, ನಮ್ಮ ಇವೆಂಟ್ ಆಗ್ತಿತ್ತು. ಇಟ್ ವಾಸ್ ಅ ಬಿಗ್ ಒಕೇಶನ್ ಅಲ್ಲ, ಅಂದರೆ ಲೈಕ್ ನಿಮ್ಗೆ ಗೊತ್ತು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆ್ಯಪ್ ಲಾಂಚು, ಅದಕ್ಕೆ ನನಗೆ ಸ್ಪೆಷಲ್ ಇರಬೇಕಿತ್ತು. ಸೊ ಐ ವೆಂಟ್ ಆ್ಯಂಡ್ ದೆನ್ ಐ ಗಾಟ್ 3 ಥಿಂಗ್ಸ್. ಓಕೆನಾ, ಫಸ್ಟ್ ಥಿಂಗ್ ಇದು, ನನಗೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, 80,000 1 lakh ಎಷ್ಟೋ ಇದೆ, ಬಿಲ್ ನೋಡಬೇಕು. ಸೊ ದಿಸ್ ವಾಸ್ ಮೈ ಫಸ್ಟ್ ಲೂಯಿ ವಿಟೋನ್. ನನಗೆ ಬ್ರೌನಲ್ಲಿ ಬೇಕಿತ್ತು. ಓಕೆನಾ, ಆ್ಯಕ್ಚುಲಿ ನನ್ನ ಡಿಸೈನ್ ಬೇರೆ ಇತ್ತು, ಅದು ನನಗೆ ಸಿಗಲಿಲ್ಲ, ಅದಕ್ಕೆ ನನಗೆ ಇದು ತೊಗೊಳ್ಬೇಕಾಯ್ತು. ಯಾಕಂದ್ರೆ ಅಲ್ಲಿ ಹೇಗೆ ಗೊತ್ತಾ, ಸ್ಟಾಕ್ ಎಲ್ಲ ಇರಲ್ಲ, ನೀವು ಆರ್ಡ್ರ್ ಮಾಡಬೇಕಾಗತ್ತೆ. ಒಂದು ಲೂಯಿ ವಿಟೋನ್ ಇದು, ಇನ್ನೊಂದು ಲೂಯಿ ವಿಟೋನ್ ಇದು, ದಿಸ್ ಇಸ್ ದ ಬ್ಲ್ಯಾಕ್ ಒನ್. ಓಕೆ, ಬ್ಲ್ಯಾಕ್ ಬ್ರೌನ್. ಇನ್ನೂ ನಂಗೆ ಒಂದು 2 ಶೇಡ್ ತೊಗೊಳ್ಲಿಕ್ಕಿದೆ, ಆದಷ್ಟು ಬೇಗ ತೊಗೊಳ್ತೀನಿ, ನಿಮಗೆ ತೋರಿಸ್ತೀನಿ. ಅದ್ರ ಜೊತೆ ಇಲ್ಲಿ ಒಂದು ಸ್ಪೆಷಲ್ ಆಗಿ ಒಂದೇ ಫುಟ್ವೇರ್ ಇಟ್ಟಿರೋದು. ಇದು ಬಿಟ್ಟು ಸ್ಲೈಡರ್ಸ್ ಎಲ್ಲ ಒಳಗಿದೆ, ಬಟ್ ಇದರಲ್ಲಿ ನೋಡಿ, ದಿಸ್ ಇಸ್ ಅ ಫುಟ್ವೇರ್, ವೆರಿ ನೈಸ್. ದಿಸ್ ಇಸ್ ದ ಕ್ಲಾಸಿ ಲೂಯಿ ವಿಟೋನ್ ಫುಟ್ವೇರ್. ಐ ಡೋಂಟ್ ನೋ ಎಷ್ಟಂತ, ಇದಕ್ಕೆ ಸರ್ ಅರೌಂಡ್ 70-80 ಏನೋ ಇದೆ, ನಂಗೆ ಗೊತ್ತಿಲ್ಲ ಎಷ್ಟು ಅಂತಂದರೆ. ಬೆಲ್ಟು, ವಾಚ್ ಎಲ್ಲ ತೊಗೊಂಡಿದ್ದು, ಬೆಲ್ಟು, ವಾಲೆಟ್ ಎಲ್ಲ ತೊಗೊಂಡಿದ್ದು, ಸೊ ಟೋಟಲ್ ಬಿಲ್ ಬಂದಿತ್ತು. ಸೊ ದಿಸ್ ಇಸ್ ಮೈ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಲೆಕ್ಷನ್. ಅದಾದಮೇಲೆ ಅಡಿಡಾಸ್ ಒರಿಜಿನಲ್ಸ್ ಬಗ್ಗೆ ಸಹ ಹೇಳಬೇಕು. ಐ ಆಮ್ ಅ ಫ್ಯಾನ್. ಅವ್ರದ್ದೊಂದು ನೈಸ್ ಶೂಸ್ ಬರುತ್ತೆ, ನಾನು ಕೋಡ್ಸ್ ಎಲ್ಲ ಹಾಕಿದಾಗ ಯೂಸ್ ಮಾಡೋಕ್ಕೆ. ಸೊ ಇದು ನನ್ನ ಶೂ ಕಲೆಕ್ಷನ್. ಆ್ಯಂಡ್ ಆಲ್ಸೋ ಸ್ನೇಹಿತರೇ, ಬೆಸ್ಟ್ ಕಮೆಂಟಿಗೆ ಜಾರ್ಡನ್ ಶೂ ಗಿವ್ ಅವೇ ಇದೆ. ಕಮೆಂಟ್ ಹಾಕಿ ವಿಡಿಯೋನ ಶೇರ್ ಮಾಡಬೇಕು. ಹೇಗೆ ಗೊತ್ತಾ ವಿನ್ ಆಗ್ತೀರಾ? 1 ಕಮೆಂಟ್ ಹಾಕಬೇಕು, 2ನೇದು ಬೆಸ್ಟ್ ಕಮೆಂಟ್ 1, 2ನೇದು ಈ ವಿಡಿಯೋನ ನೀವು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ 5 ಫ್ರೆಂಡ್ಸಿಗೆ ಶೇರ್ ಮಾಡಬೇಕು. ಅದರ ಸ್ಕ್ರೀನ್ಶಾಟ್ ತೆಗಿಬೇಕು, ಆಯಿತಾ? ಅದನ್ನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಬೇಕು. ಬೆಸ್ಟ್ ಕಮೆಂಟ್ ಆಗಿ ಇದೆಲ್ಲ ಮಾಡಬೇಕು. ಸೊ ಅರ್ಥ ಆಯ್ತಲ್ಲ? ಬೆಸ್ಟ್ ಕಮೆಂಟು ವಾಟ್ಸಪ್ಪಲ್ಲಿ 5 ಜನರಿಗೆ ಶೇರ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ 5 ಜನರಿಗೆ ಶೇರ್ ಮಾಡಬೇಕು. ಅರ್ಥ ಆಯ್ತಾ? ಯಾರು ಮಾಡೋ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಬೆಸ್ಟ್ ಕಮೆಂಟ್ ಸೆಲೆಕ್ಟ್ ಮಾಡ್ತೀವಿ, ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ ಮಾಡ್ತೀನಿ ಆದಷ್ಟು ಬೇಗ. ಆಗ ನೀವು ಕಾಂಟ್ಯಾಕ್ಟ್ ಮಾಡೋದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಓಕೆನಾ? ಕಮೆಂಟ್ ಜೊತೆ ನಿಮ್ಮ ಇನ್ಸ್ಟಾಗ್ರಾಮ್ ID ನ ಮೆನ್ಷನ್ ಮಾಡಿಬಿಡಿ, ಆಗ ಈಸಿ ಆಗುತ್ತೆ ಹುಡುಕಕ್ಕೆ. ಓಕೆನಾ? ಸೊ ದಿಸ್ ಇಸ್ ಮೈ ವ್ಲಾಗ್. ಓಕೆನಾ? ಶೂ ಕಲೆಕ್ಷನ್. ಸೊ ಖುಷಿ ಆಗುತ್ತೆ, ಇದು ಇನ್ನೂ ಡಬಲ್ ಆಗಲಿ ಅಂತ ಆಸೆ ನಂದು. ಅಂದರೆ ಆಸೆ ಅಂದರೆ ಹಾಗೆ ಅಲ್ಲ, ಸ್ವಲ್ಪ ಬೋರ್ ಆಯಿತು, ಬಟ್ ದೆನ್ ಯೂಸ್ ಇದ್ದರೆ ಮಾತ್ರ ತೊಗೊಳ್ಳೋದು ಈಗ, ಆಯಿತಾ? ಸುಮ್ಮನೆ ತೊಗೊಳ್ಳಲ್ಲ. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು. ಸೊ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅಪ್ಪ ಅಮ್ಮನ ದುಡ್ಡಲ್ಲಿ ತೊಗೊಳ್ಬೇಡಿ. ನೀವು ದುಡಿರಿ, ನೀವು ದುಡ್ಡು ಮಾಡಿ, ನೀವು ಕೆಲಸ ಮಾಡಿ, ನೀವು ನಿಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಮಾಡಿ. ದಟ್ ಈಸ್ ರಿಯಲ್ ಪವರ್. ಅಪ್ಪ ಅಮ್ಮನ ದುಡ್ಡಲ್ಲಿ ಯಾರಿಗೆ ಸಹ ತೊಗೊಳ್ಳಿಕ್ಕಾಗತ್ತೆ, ಕರೆಕ್ಟ್ ತಾನೆ? ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಸಿಯಾ.